ಸರ್ ನಮಸ್ತೆ. ನಮಸ್ಕಾರ ನಮಸ್ಕಾರ. ನಮಸ್ತೆ ಸರ್. ಸರ್ ತಮ್ಮ ಹೆಸರು ಪರಿಚಯ? ನನ್ನ ಹೆಸರು ಮಾರುತಿ ಅಂತ್ರಿ. ಹಾಂ ಸರ್. ಚಂದಾಪುರದಾಗ ನಂದು ಹೊಲ ಇದೆ. ಹಾಂ, ತಾವು ರಿಟೈರ್ಡ್ ಪೊಲೀಸ್ ಆಫೀಸರ್ ಇದ್ದೀನಿ. ಪೊಲೀಸ್ ಆಫೀಸರ್. ಓಕೆ ಸರ್. ಸರ್ ತಮ್ಮದು ಎಷ್ಟು ಎಕರೆಯಲ್ಲಿ ಈಗ ಮಾವಿನ ತೋಟ ಇದೆ? 3 ಎಕರೆಯಲ್ಲಿ ಇದೆ. 3 ಎಕರೆ ಮಾವಿನ ತೋಟ. ಎಷ್ಟು ಮರಗಳಿವೆ? ಸುಮಾರು 900 ಇರಬೇಕು. 900. ಆಮೇಲೆ ತೆಂಗು ಎಷ್ಟು? ತೆಂಗು ಒಂದು 90 ಇರ್ಬೇಕು ರೀ. 90. ಹಾಂ ಸರ್, ಈಗ ಲಾಸ್ಟ್ 1 ಮಂತ್ ಹಿಂದೆ ತಾವು ನಮ್ಮ ಜೈವಿಕ ಕೇಂದ್ರ ಬಂದಿದ್ದೀರಿ. ಆಮೇಲೆ ನಾವು ಸಹ ನಿಮ್ಮ ಹತ್ರ ಬಂದೀವಿ, ನಿಮ್ಮ ತೋಟಕ್ಕೆ ಬಂದೀವಿ. ಹಾಂ ಸರ್. ಸೊ ಈ ಮಾವಿನ ತೋಟಕ್ಕಾಗಲಿ ಮತ್ತು ತೆಂಗಿನ ಗಿಡಕ್ಕಾಗಲಿ ಏನೇನು ಹಾಕಿದ್ದೀರಿ? ಇದು ತೆಂಗಿನ ಗಿಡ ಬೆಳವಣಿಗೆ ಕುಂಠಿತ ಆಗಿತ್ತು ರೀ. ಹಾಂ, ಕುಂಠಿತ ಆಗಿತ್ತು. ಕನ್ಫ್ಯೂಸ್, ಇದು ಭಾಳ ಗೊಂದಲದಾಗ ಬಿದ್ದ ನಾನು. ಏನು ಮಾಡಬೇಕು ಅಂತ ಅರ್ಥನೇ ಉಳಿತು. ಇವು ರಸಗೊಬ್ಬರ ತಂದು ಹಾಕಿದೆವು, ಗಿಡಗಳು ಇದು ಆಗಲತ್ತು, ಗ್ರೋತ್ ಕರೆಕ್ಟಾಗಿ ಆಗಲ್ಲ ಹೋಯ್ತು. ಗ್ರೋತ್ ಸ್ಲೋ ಆಗಿತ್ತು. ಹಾಂ, ಸ್ಲೋ ಆಗಿತ್ತು ಗ್ರೋತ್. ಹಾಂ ಸರ್. ಈಗ ಏನು ಮಾಡಬೇಕು ಅಂತಂದು ಏನು ಗೊತ್ತಾಗಲಿಲ್ಲ. ಆವಾಗ ಕೊನೆಗೆ ತಿಳಿತು, ನೀಲಂಜನ್ ಸರ್ ಅಲ್ಲಿ ಅವ್ರಿಗೆ ಭೇಟಿಯಾಗಿರಿ ಅಂತ ಯಾರೋ ನನಗೆ ಹೇಳಿದ್ರು. ಹಾಂ ಸರ್. ಸಾರ್ವಜನಿಕರು ಹೀಗೆ ಹೇಳಿದ್ರು. ನಾ ಅವ್ರಿಗೆ ಹೋಗಿ ಭೇಟಿ ಆದಮೇಲೆ ಅವರು ಎಲ್ಲ ಹೊಲಕ್ಕೆ ಬಂದು ಅವರೆಲ್ಲ ಇದು ಮಾಡಿ ನಿರೀಕ್ಷಣೆ ಮಾಡಿ ಇದಕ್ಕೆ ಜೈವಿಕ ಇದು ಹಾಕ್ರಿ ಅಂತಂದು ಸುಮಾರು ಟ್ರಕೋಡರ್ಮಾ, ಸೋಡೋಮೋನಾಸ್, ಆಮೇಲೆ KSB, PSB, ಮೆಟರೈಸಮ್, ಪ್ಯಾಸಿಲೋಮೈಸಿಸ್, AMC ಇವೆಲ್ಲ ಅವರು ಹೇಳ್ಕೊಟ್ರು. ಅದು ಇಮಿಡಿಯೇಟ್ ಆಗಿ ನಾನು ಮತ್ತೆ ಅವ್ರ ಹತ್ರ ಆಫೀಸ್ಗೆ ಹೋಗಿ ಸಂಪರ್ಕಿಸಿ ಇವು ಅವರು ಈಗೇನು ಹೇಳಿದ್ರು ಅವೆಲ್ಲ ಅಲ್ಲಿದ್ದೇ ಪರ್ಚೇಸ್ ಮಾಡ್ಕೊಂಡು ಬಂದು ಗಿಡಕ್ಕೆ ಹಾಕಿದೆವು. ಈಗ ಗಿಡಗಳು 1 ತಿಂಗಳು ಮೋಸ್ಟ್ಲಿ ಆಗಿರ್ಬೇಕು. ಗಿಡಗಳು ಭಾಳ ಹಸಿರು ಬಣ್ಣ ತಿರ್ಗ್ಯಾವೆಲ್ಲ ಅಲ್ಲಿ. ಮತ್ತು ಗಿಡನೂ ಭಾಳ ಇಂಪ್ರೂವ್ ಆಗ್ಯಾವ್ರಿ. ಇಂಪ್ರೂವ್ ಆಗಿದ್ದಾವೆ ಭಾಳಷ್ಟು. ಇದು ಮೊದಲು ಗೊತ್ತಾದ್ರೆ ಇದೇ ಮಾಡ್ತಿದ್ದೆವು. ಇವೆಲ್ಲ ರಾಸಾಯನಿಕ ಗೊಬ್ಬರ ತಂದು ನಮ್ಗೆ ಭಾಳ ಲಾಸ್ ಆಗೋಯ್ತು ರೀ. ಲಾಸ್ ಆಯ್ತು ರೀ ಸರ್. ಈಗ ತಮ್ಗೆ ಈಗ ಇದು ಸಿಕ್ಕಿದೆ. ಈಗ ನಾವು ನಿಮಗೆ ಮುಂದೆ ಮಾರ್ಗದರ್ಶನ ಮಾಡ್ತಾ ಇರ್ತೀವಿ, ಪ್ರತಿಯೊಂದು ಹೆಜ್ಜೆಗೂ ಮಾಡ್ತಾ ಇರ್ತೀವಿ. ಸೊ ಇದು ತಾವಲ್ಲದೆ ನಿಮ್ಮ ಸುತ್ತಮುತ್ತಲಿನ ರೈತರಿಗೂ ಸಹ ಇದು ಸಂದೇಶ ಹೇಳ್ರಿ ಸರ್. ಬಿಲ್ಕುಲ್ ಹೇಳ್ತೀನಿ. ನಾನು ನೋಡಿ ಹೋಗ್ಯಾರ ಈಗ ಗಿಡಗಳು ಇದು ಈ ಬೇರೆಯವ್ರು ಪರ್ಚೇಸ್ ಮಾಡಕ್ಕೂ ಹೊಂಟಿದ್ದಾರೆ. ಗಿಡ ನೋಡಿ ಹಸಿರು ಗಿಡಗಳು ಇಂಪ್ರೂವ್ಮೆಂಟ್ ನೋಡಿ ನೆಕ್ಸ್ಟ್ ಇಯರ್ ವ್ಯಾಪಾರಿಗಳು ಬಂದು ಇದು ಮಾಡ್ತಾ ಇದ್ದಾರೆ. ಕುಡ್ರಿ ಗಿಡ ಅಂತಂದ್ರೆ ನಾ ಕೊಡಲ್ಲ ಅಂತ ಹೇಳಿದೆ. ಇನ್ನೂ ಇದಕ್ಕೆ ಭಾಳ ಇಂಪ್ರೂವ್ ಮಾಡೋದ. ಅದಕ್ಕೆ ನೀಲಂಜನ್ ಸಾವ್ರಿಗೆ ಇನ್ನೂ ನಾವು ಭಾಳ ಇಂಪ್ರೂವ್ ಮಾಡೋದ ಅಂತ ಹೇಳಿದ್ದೆ ನಾನು. ಅದಕ್ಕೆ ಅವರಿಗೆ ಬೇಡ ಅಂತಂದು ಅವರಿಗೆ ವಾಪಸ್ ಮಾಡೀನಿ ಅವರಿಗೆ. ಹಾಂ ಸರ್. ಇನ್ನೂ ಏನೇನು ಅವ್ರ ಸಲಹೆ ಸಹಕಾರ ತಗೊಂಡು ಇನ್ನೂ ಗಿಡ ಇಂಪ್ರೂವ್ ಮಾಡೋದು ಬಗ್ಗೆ ಅವ್ರ ಹತ್ರ ಹೋಗಿ ತಿಳ್ಕೊಂಡು ಇನ್ನೂ ಹೆಚ್ಚಿನ ಇದರಲ್ಲಿ ಮಾಡಬೇಕೆಂಬ ನನ್ನ ಆಸೆ ಇದೆ. ರೈಟ್ ಸರ್. ಸರ್ ತಾವೀಗ ಕೊಡುವಂಥ ಸಂದೇಶ ರೈತರಿಗೂ ಸಹ ಹೋಗ್ತಾವೆ ಸರ್. ಆಮೇಲೆ ಅವ್ರಿಗೂ ಇದು ಸಂದೇಶ ಹೋಗ್ತದೆ ಸರ್. ಅವರು ನಿಮ್ಮ ಹಾಗೆ ಮಾಡಲಿ ಅಂತಂದು ಇದು ನಾವು ಏನಪ್ಪ ಅಂದ್ರೆ ನಮ್ಮದು ಸೋಷಿಯಲ್ ಮೀಡಿಯಾದಾಗ ಇದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಸರ್. ನಾವು ದಯಮಾಡಿ ಎಲ್ಲ ಏನು ತೋಟಗಾರಿಕೆ ಏನು ಮಾಡ್ತೀರಿ, ಯಾವುದೇ ಗಿಡಗಳು ಇರಲಿ, ದಯಮಾಡಿ ಇವೆಲ್ಲ ಕೆಮಿಕಲ್ಗಿಂತ ನನಗೆ ಅನಿಸಿದ್ದು ಇವು ಏನು ಇದಾವಲ್ಲ ಜೈವಿಕ ಗೊಬ್ಬರಗಳು, ಅವು ಯೂಸ್ ಮಾಡಿದ್ರೆ ಭಾಳಷ್ಟು ನಮ್ಮ ಭೂಮಿನೂ ಸರಿಯಾಗಿ ಚೆನ್ನಾಗಿರ್ತದೆ. ಆಮೇಲೆ ನಮಗೆ ಬೇಕಾದಂಥ ಬೆಳವಣಿಗೆನೂ ಗಿಡದ ಬೆಳವಣಿಗೆ ನಾವು ಕಾಣ್ಬೋದು. ರೈತರೇ ನೀವು ಏನೋ ಮಾಡಿದ್ರೂ ದಯಮಾಡಿ ನೀವು ರಾಸಾಯನಿಕ ಗೊಬ್ಬರ ಹೋಗೋದೇ ಇದಕ್ಕೆ ಜೈವಿಕ ಗೊಬ್ಬರಕ್ಕೆ ಹೋಗ್ರಿ ಅಂತ ಹೇಳಿ ನಾನು ನಿಮ್ಮ ಕಡೆ ನಿಂತು ಕೇಳ್ಕೊತೀನಿ. ಧನ್ಯವಾದ ಸರ್. ನಮಸ್ಕಾರ.